ಸರಿ ಫ್ಯಾನ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಬನ್ನಿ. ಅದು ಫ್ಯಾನ್ಗಳಿಗೆ ವಿರುದ್ಧವಾಗಿ ನಡೀತಿತ್ತೆ. ದಯವಿಟ್ಟು ಒಂದು 12-4 ಗಂಟೆ ನೆಲ ಕಾದಿರುತ್ತೆ. ಒಂದು ಗಂಟೆ ನಡೆಯೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಅರ್ಧ ಗಂಟೆ ಬಿಸಿಲಾಗಿ ನಡೆಯಬೇಕು. ನೀವು ಉಂಡು ಮನೆಯೊಳಗೆ ಟೈಲ್ಸ್ ಕಾಲು ಹಾಕಿ ಟಿ ಮಾಡ್ಕೊಂಡು ಕೂತ್ಕೊಂಡ್ರೆ ಕೈ ಕಾಲು ನೋವು ಬರುತ್ತೆ. ಇದಕ್ಕೆ ನಾವು ಕಾರಣಕರ್ತಲ್ಲ. ಈಗ ಗ್ಯಾಸ್ ಅಡುಗೆ, ಕುಕ್ಕರ್ ಅಡುಗೆ, ಟೈಲ್ಸ್ ಕಲ್ಲು, ಕಂಡ ಮನೆ ಬಗ್ಗೆ ಕಿಟಕಿ ಸೀರಿಯಲ್ ಇರಬೇಕು, ಮೊಬೈಲ್ ಇರಬೇಕು. ಇಲ್ಲ ಗಂಡಿಗೂ ಡೈವರ್ಸ್, ಹೆಂಡತಿಗೂ ಡೈವರ್ಸ್. ಹಂಗಾಗಿ ಎಲ್ಲರಿಗೂ ಕಾಯಿಲೆ. ನಾನು ನಮ್ಮಮ್ಮ ಕೂತಿದ್ದು ನೋಡಿಲ್ಲ, ನಮ್ಮಪ್ಪ ಮಲಗಿದ್ದು ನೋಡಿಲ್ಲ. ನೀವು ನಂಬೋದೇ ಅಲ್ಲ ಯಾರು, ಎಲ್ಲ ಒಳಗಿರಂಗಲ್ಲ. ನಮ್ಮಮ್ಮ 4 ಗಂಟೆ ಯೂಟ್ಯೂಬರ್ ಇದ್ರು, 4 ಗಂಟೆ ಬೆಳಗ್ಗೆ 4 ಇದೆ ಅಂತಾಳೆ. 12 ಗಂಟೆ ಅಜ್ಜಿ ಮಲ್ತಾಳೆ. ಯಾಕಂದ್ರೆ ಅವಳೇ ಕೇಳಿ ಅವ್ರು ಓಡಾಡೋದು ನೋಡ್ಬಿಟ್ಟು ನೀವು ತಲೆ ಕೆಡ್ಸ್ಕೊಂಡ್ಬಿಡ್ತೀರಾ. ನಮ್ಮ ಹೀರೋ ಬಂದ, ಯಾರು ಲೈನ್ ಹಾಕ್ಬಿಡಿ, ಅಲ್ಲಿ ನನ್ನ ಮಗ ಬಾಬಾ ಹೆಣ್ಣು ಯಾವ್ದಾರು ನೋಡ್ಬಾ ಹೆಣ್ಣು ಅಂದ. ಬರೋದೇ ಇಲ್ಲ ಮುಂದಕ್ಕೆ. ಮಗು ನೋಡಿ, ನನ್ನ ಹಿರೇ ಮಗ. ನೀವು ವಿಗ್ರಹಗಳು ನೋಡಿದಿರಲ್ಲ, ಹಂಗೆ ದೊಡ್ಡ ಮಗ ಇದ್ದಾನೆ ನೋಡಿ. ನಿಮ್ಮ ತಮ್ಮ ಅಲ್ಲಿ ಬಿಟ್ಟಿ, ನಿಮ್ಮ ತಮ್ಮ ನೋಡಿ ಹೆಂಗೆ ನಿನ್ನಂಗೆ ಬೆಳಗ್ಗೆ ನೋಡಿ ಅಲ್ಲಿ. ಅವನೇ ದೊಡ್ಡ ಮಗ, ಹಂಗೆ 10 ವರ್ಷ ಕೊಡ್ತಾ 5 ವರ್ಷಕ್ಕೆ ಮಗ ಆದಂತ. ನೀವು 14 ವರ್ಷ. ಇನ್ನೊಬ್ಬ ಚಿಕ್ಕ ಮಗ ಇದ್ದಾನೆ, ಅವ್ನು ದುರ್ಗಮ್ಮ ಇದ್ದಂಗೆ. ಇನ್ನೊಬ್ಬ ಗಂಗಮ್ಮ ಇದ್ದಂಗೆ ಒಬ್ಬ ಮಗ ಇದ್ದಾನೆ. ನಿಮಗೂ ಮಕ್ಕಳಾಗಲಿ ತಂಗಿಯರ. ನೀವು ನಿಷ್ಠೆಯಿಂದ ಬೇಡ್ಕೊಳ್ಳಿ. ನೀವು ಬಂದು ಏನು ಮಾಡೋಕ್ಕಾಗಿಲ್ಲ ಅನ್ನೋ ಬರೋಲ್ಲ. ನಾಮಕರಣ ರೂಪದಲ್ಲಿ 4 ಜನಕ್ಕೆ ಅನ್ನ ಹಾಕೋದು. ನಾಮಕರಣ ರೂಪದಲ್ಲಿ 4 ಜನಕ್ಕೆ ಅನ್ನ ಹಾಕಿ, ಅದೇ ಪುಣ್ಯ ಬರುತ್ತೆ. ಹಣ, ಅಕ್ಕಿ, ಸಿಲಿಂಡ್ರ್, ಗ್ಯಾಸ್ ಥರ ಅವಶ್ಯಕತೆ ಇಲ್ಲ. ನೀವು ಬಂದು ಏನು ಬೇಕಾದ್ರೂ ಕೊಡಿಸಿ, ನಮಗೆ ಕಿದಾಗಿ ಮಾಡ್ಕೊಡ್ತೀವಿ. ಆಯ್ತಾ? ಸದ್ಯಕ್ಕಿಲ್ಲ, 2 ತಿಂಗಳು ಕಲೀಲಿ. ಗ್ಯಾಸ್ ವ್ಯವಸ್ಥೆ ಆಗಲಿ, ಮ್ಯಾಕ್ ಮಾಡ್ತೀನಿ. ಅದಕ್ಕೆ ಈಗ ಲೈವಲ್ಲಿ ಹೇಳ್ತೀನಿ, ಒಬ್ಬರ ಒಳ್ಳೆ ಉತ್ತಮವಾದಂಥ ಒಂದು ಗಂಡ ಹೆಂಡತಿಲಿ ಬರಬೇಕು. ಅವರು ಸಭ್ಯರೇ ಇರಬೇಕು. ಹೆಂಗಂದ್ರೆ ಅವ್ರ ಮರದಿ ಕಳ್ಕೋಬಾರ್ದು, ನಮ್ಮ ಮರದಿ ಕಳಿಬಾರ್ದು. ನಮ್ಮ ಬಗ್ಗೆ ಮಾತಾಡಬಾರ್ದು, ಅವ್ರ ಬಗ್ಗೆ ಹೇಳ್ಬಾರ್ದು ಅಂತ ಯಾರು ಇದ್ದರೆ ಗಂಡ ಹೆಂಡತಿ ಬರ್ಬೋದು. ಇಲ್ಲಿ ಯಾರು ಬರಲ್ಲ, ಹಾಕೋದು ಎಣ್ಣೆ ಹೊಡೆಯಂಗಿಲ್ಲ, ಬೀಡಿ ಹೊಡೆಯಂಗಿಲ್ಲ, ಸೀರಿಯಲ್ ಹುಚ್ಚು ಮೇಲೆ 3 ದಿವಸ ಮನೆಗೆ ಹೋಗಿಲ್ಲ ಅಂತೇಳಿ ಯಾರು ಬರಲ್ಲ ಕೆಲಸ. ಯಾಕಂದ್ರೆ ಇಲ್ಲಿ ಕಂಡೀಷನ್, ನಮ್ಮ ಅಮ್ಮನೇ ಕಂಡೀಷನ್ನು. ಹಂಗಾಗಿ ಯಾರಾದ್ರೂ ಬರ್ಬೋದು. ಇಲ್ಲಿ ಸಂಬಳ ಕೊಡ್ತೀವಿ, ಫ್ರೀ ಆಗಲ್ಲ. ಉತ್ತಮ ಜೀವನ ಮಾಡ್ಕೊಂಡು ಬಂದು ನಿಮ್ಮ ಮಕ್ಕಳನ್ನ ಓದಿಸ್ತೀವಿ. ನೀವು ನ್ಯಾಯವ್ಯವಸ್ಥೆ ಆದ್ರೆ ಮಾತ್ರ ಬಂದು 3 ದಿವಸ ಬರೋ ಓದಿಸೋದಿಲ್ಲ. ಎಲ್ಲ ಜನ ಜಾಸ್ತಿ ಅವರೇ ಇರೋದು. ಇನ್ನು ಮೇಲಾಗಿ ಇನ್ನೇನಿತ್ತು, ಕ್ಯಾನ್ಸರ್, ಶುಗರ್ ಯಾರು ಬಂದಿದ್ರೆ, ಶುಗರ್ ಇದೆ ಅಂತಕ್ಕಂಥ ಯಾರು ಇದ್ದರೆ, ಕ್ಯಾನ್ಸರ್, ಶುಗರ್ ಇದ್ದರೆ, ಅದೇನು ಕ್ಯಾನ್ಸರ್, ಶುಗರ್ ಏನು ಸಾಯಂತ ಔಷಧಿ ಏನಲ್ಲ, ಸಾಯಂತ ಕಾಯಿಲೆ ಏನಲ್ಲ. ಸುಮ್ಮನೆ ನೀವು ತಲೆಕೆ ಅಂತ ಸಾಯ್ತೀರಷ್ಟೇ. ಶುಗರ್ ಪ್ರತಿಯೊಬ್ಬರಿಗಿದೆ. ಯಾಕೆಂದರೆ ಇವತ್ತಿನ ಅಡುಗೆ, ಇವತ್ತು ವಾತಾವರಣ, ನನಗೂ ಶುಗರ್ ಇದೆ. ಇವತ್ತಿನ ವಾತಾವರಣ ಹಂಗಿರುತ್ತೆ. ನನಗೆ 128 ಇತ್ತು ಶುಗರ್. ಅದನ್ನೇ ಶುಗರ್ ಅಂತ ನೀನು ಫಸ್ಟ್ ನನ್ನೇ ಒಂದು ಮಜಾ ಗೊತ್ತಾ. ಕಡ್ಡಿ ರಸ, ಪಪ್ಪಾಯದ ರಸ, ಬೇವಿನ ಕಡ್ಡಿ ರಸ, ಪಪ್ಪಾಯದ ರಸ, ಹಸುವಿನ ಗಂಜಲ, ಅಮ್ಮನವರ ತೀರ್ಥ. ಆಮೇಲೆ ನಿತ್ಯ ಬಿಸಿಲು ಮಾಡಬೇಕು. 4 ಕೈ ಕೊಟ್ಟಿಗೆ ನೋಡಿ. ನಿಮ್ಮನೆ ಗಡಿಯಾರ ಟಿವಿ ಟೈಮ್ ಕೊಟ್ಟಾಡಿ, ಬೆಳಿಗ್ಗೆ ಅವ್ರಿಗೆ ಮುಟ್ರಿ. ಅದಾದ ಕ್ಯಾನ್ಸರ್ ಶುಗರ್ ಹುಷಾರಾಗುತ್ತಮ್ಮ. ಅದೇನು ದೊಡ್ಡ ವಿಷಯ ಅಲ್ಲ. ಇನ್ನೊಮ್ಮೆ ಕೇಳಿಸ್ಕೊಳ್ಳಿ, ಬೇವಿನ ಕಡ್ಡಿ ರಸ ಅಲ್ತಿಕ್ಕಿ ಬಿಡಿ. ವಾರಕ್ಕೊಂದು 2 ದಿನ. ಪಪ್ಪಾಯ ರಸ ಪೈಪ ಅಲ್ತಿಕ್ಕಿ ಒಳಗೆ ಹೋಗುತ್ತಲ್ಲ. ಇಲ್ಲ ಪಪ್ಪಾಯಿಕಾಯಿ ತಿನ್ನಿ. ಗಂಜಲ ಕುಡಿ ರೂಢಿ ಮಾಡ್ಕೊಳ್ಳಿ. ಹಿಂದಿನ ಕಾಲದಲ್ಲಿ ಗಂಜಲ ಕುಡಿಯೋರು ಬೇವಿನ ಸೊಪ್ಪು ತಿನ್ನೋದು ಕಾಯಿಲೆ. ಈಗೆಲ್ಲ ಬರೀ ಕುರ್ಕುರ್ಲ ಕಾಯಿಲೆ ಬಂದಿರೋದು. ಬೇವಿನ ಸೊಪ್ಪು ತಿನ್ನೋದಕ್ಕಿಂತ ಅಲ್ಲಿ ತಿಕ್ಬಿಟ್ರಮ್ಮ ಆರಾಮಾಗಿ. ಅದೇ ಈಗ ತಿಕ್ಕಂಗೂ ಆಗುತ್ತೆ. ಅದಕ್ಕೆ ಮಮ್ಮಿ ನೀವು ಸ್ಮಾರ್ಟ್ ಆಗಿರೋದು. ಮಮ್ಮಿ ಹಂಗೆ ಆಶೀರ್ವಾದ ಮಾಡಿ, ಸುಮ್ಮನೆ ಅಲ್ಲ ಹಂಗೆ ಅಲ್ಲಿ ನಂಗೆ ಅನ್ನು. ಹ್ಞೂ ಮಮ್ಮಿ, ಒಳ್ಳೆದಾಗಲಿ ಮಮ್ಮಿ. ಮಮ್ಮಿ ಯಾವಾಗ ಆಶೀರ್ವಾದ ಮಾಡಿರ್ಲಿ ಮಮ್ಮಿ. ಮಮ್ಮಿಗೆ ಸರಿ ಕೇಳಿಸ್ಕೊಳ್ಳಿ. ಬೇವಿನ ಕಡ್ಡಿ ರಸ, ಹಸುವಿನ ಗಂಜಲ, ಪಪ್ಪಾಯದ ರಸ ನಾರ್ಮಲ್ ತಿಕ್ತದೆ, ಏನಾಗಲ್ಲ. ಒಂದು ವೇಳೆ ನಿಮ್ಗೆ ತುಂಬ ಶುಗರ್ ಇದ್ದರೆ ಬೇವಿನ ಕಡ್ಡಿ ಮುರ್ಕೊಂಬನ್ನಿ. ಅದನ್ನು ಏನು ಮಾಡ್ತೀರಾ ಅಂದರೆ, ನಿಮ್ಮನೆ ಟೀ ಲೋಟಕ್ಕೆ ನೆನಾಕಿ ಬೆಳಗ್ಗೆ ಎದ್ದು ಉದಾಹರಣೆ 2 ವರ್ಷ ಮುಗಿ 1 ಚಮಚ ಹಾಕಿ, 10 ವರ್ಷ ಮುಗಿ 3 ಚಮಚ 2 ಚಮಚ ಮೇಲೆ ಕುಡಿಯೋ ದೊಡ್ಡವರು. ಟೀ ರಸ ಕಾಲು ವಾರಕ್ಕೆ 1 ದಿವಸ ಕುಡಿದು ನೋಡಿ. ಏ ಮಮ್ಮಿ, ಅದು ಶುಗರ್ ಇರೋದಿಲ್ಲ. ಇವಾಗಲೂ ಟೀ ಕುಡಿಯಲ್ಲ, ಇವಾಗಲೂ ಬೇವಿನ ಸೊಪ್ಪು ತಿಂದು 1 ಲೋಟ ಬಿಸಿನೀರು ಕುಡಿತೀವಿ. ಶುಗರು, BP ಏನಿಲ್ಲ. ಅಚ್ಚೆ ಮಮ್ಮಿ, ನಮ್ಮನ ತಂಗಿ, ಮಮ್ಮಗೆ ಏನಿಲ್ಲ, ಮಮ್ಮನ ತಂಗಿ ಏನೋ ಇಬ್ಬರು ಹಂಗೆ ಬೆಳ್ಳ ಸ್ಮಾರ್ಟ್ ಆಗವ್ರೆ. ನಮ್ಮ ಅಪ್ಪ ಬೇರೆ ಕರ್ಗವನ್ ಕರಿ, ಹಂಗೆ ನನಗಿರೋದು. ರೈಸ್ ಊಟ ಮಾಡಲ್ಲ, ಮುದ್ದೆ ಚಟ್ನಿ ಊಟ ಮಾಡ್ತೀವಿ. ನಾನು ರೈಸ್ ಬಿಡಲ್ಲ ಮಮ್ಮಿ. ನಾನು ಬುಲಾಟ್ ತಿನ್ನಲ್ಲ, ಬಡ ಅಂತಿದ್ದೆ ಅಂತ ಸೊಸೈಟಿ ಇಕ್ಕಿ. ರಾಗಿ ಮುದ್ದೆ, ಬುಲಾಟು, ಜೋಳ ರೊಟ್ಟಿ, ಹೊಟ್ಟೆ ಬರಲಿ ಅಂತ ಭಾಳ ಅಂತದೀನಿ. ಬತ್ತಾನೆ ಇಲ್ಲ, ಬರಲ್ಲ ಮಮ್ಮಿ. ಎಲ್ಲಿ ಬರುತ್ತೆ? ಕುಸೋತಿರಲ್ಲ, ಹಂಗೆ ಕೆಲಸ ಮಾಡಿ 12 ಗಂಟೆ ಕೆಲಸ ಮಾಡೋದು. 12 ಗಂಟೆ ರಾತ್ರಿ ಜನ 13 ಜನ ಕೆಲಸ. ರಾತ್ರಿ ನಾಯಿಗನ್ನ ನಾವೇ ಹಾಕೋದು, ಅಕ್ಕಿಗನ್ನ ನಾವೇ ಎಲ್ಲ ಕೆಲಸ. ಈಗ ರೆಡಿಮೇಡ್ ಬಂದ್ಬಿಟ್ಟಿದೆ ಎಲ್ಲ. ಹೆಣ್ಮಕ್ಳು ಟಿವಿ ನೋಡ್ಕೊಂತ ಕೂತ್ಕೊಂಡ್ಬಿಟ್ರು, ಮಕ್ಳು ಅಳ್ತಾ ಇರ್ಲಿ ಬಿಟ್ಟ ಇರ್ಲಿ, ಏನಾರು ಮಾಡ್ಕೊಂಡು ಹೋಗಂತ ಟಿವಿ ಒಂದು ನೋಡ್ಕೊಂತ ಕೂತ್ಕೊಂತಾರೆ. ಮುದ್ದೆ ಒಂದು ಮಾಡಕ್ ಹೆಂಗ್ ಮಾಡೋದು ಅಂತ ನನ್ನನ್ನೇ ಕೇಳ್ತಾರೆ. ಹಂಗಲ್ತಾರ ಮಮ್ಮಿ. ಕಾಲ ಬದಲಾಗಿಲ್ಲ, ಜನ ಬದಲಾಗ್ಯಾರ. ಏನಮ್ಮ ಯಾಕೆ ಹಾಲು ಕುಡಿಯಂಗಿಲ್ಲ, ಏನಿಲ್ಲ ಅಮ್ಮ. ಅಡಿಗೆ ಸೋಡಾ ನಿಂಬೆಹಣ್ಣು ಬಿಸ್ತಿರ್ತೀವಿ ನೋಡಿ. ಯಾರಿಗಾರ ಹಿಂಗೆ ಹೊಟ್ಟೆ ನೋವು ಬಂದಿದ್ರೆ ಅಡಿಗೆ ಸೋಡಾ ನಿಂಬೆಹಣ್ಣು ಬಿಸ್ತಿರು. ಈ ನಿಂಬೆಹಣ್ಣು ಅಡಿಗೆ ಸೋಡಾ ನಿಂಬೆಹಣ್ಣು ಬಿಸ್ತಿರಮ್ಮ. ಇದು 3 ದಿನ 4 ದಿನ ಹಾಕಿದಂಗೆ ಅದು ಬೇರೆ ಆಗುತ್ತೆ. ಆಮೇಲೆ ಜೇನುತುಪ್ಪ ಸುಣ್ಣ ಹಚ್ಚು. ಆಮೇಲೆ ಮಜ್ಜಿಗೆ ನಾರ್ಮಲ್ ಆಗಿ ಬೆಲ್ಲದ ಪಾನ ಕುಡಿತಾವ. ಮೈಗಂತ ಮನೆ ಕೊನೆ
ಏನು ಮಮ್ಮಿದು ಹಾಲು ಕುಡಿಯಂಗಿಲ್ಲ ವಾಂತಿ ಮಾಡಿಕೊಂತ ಪಾಪನ ಏನೇನು ತಿನ್ನಿಸ್ತೀಯಮ್ಮ ಹಾಲು ನೀನು ಕುಡಿಸ್ತೀಯ ಅವ್ಳು ಕುಡಿಸ್ತಾಳ ಅವ್ರು ಮಾತಾಡ್ತಾರೆ ಇರೇ ಬನ್ನಿ ಸುಮ್ಮನೆ ಅಲ್ಲೆಲ್ಲ ಇರಲ್ಲ ಸುಮ್ಕಿರು ಅವ್ರು ಹೇಳಲ್ಲ ಮಮ್ಮಿ ಅವ್ರ ಅಮ್ಮ ಹೇಳ್ತಾರಲ್ಲ ಅವ್ರ ನಿಮ್ಗೆ ಗೊತ್ತಿಲ್ಲ ಇವಳು ಗಂಡ ಜೊತೆಗೆ ಇದು ಹನಿಮೂನು ಮಮ್ಮಿ ಅಲ್ಲಿ ಈಗ ಈಗೆಲ್ಲ 3% ನೀವು ಮಾತಾಡಕ ಹೇಳಿ ಈಗೆಲ್ಲ 3% ಮಮ್ಮಿ ಮನೆ ಮಕ್ಕಳು ಮಮ್ಮಿ ಡೈವರ್ಸ್ ನೀನೇನೋ ಯಾಕಾಗುತ್ತೆ ಅಂತ ನೀವು ಸುಮ್ಕಿಲ್ಲ ಯಾಕೆ ಏನೇನು ತಿನ್ನಿಸ್ತೀಯ ಅವನಿಗೆ ಏನು ತಿನ್ನಿಸ್ತವ್ರು ಹೆಂಗಿರ್ತಾನ ಅವನು ಎಷ್ಟು ವರ್ಷ ಏನೇನು ತಿನ್ಸೋ ಪ್ರಯತ್ನ ಪಟ್ಟು ನಾವು ಬಂದ ಏನೇನು ಹ್ಞೂ ಮಾತಾಡ್ತಾನ ಅವನು ನೀವು ಎಂಥ ಕಳ್ಳನ ಮಗ ಇರ್ಬೇಕಲ್ಲ ಅವನು ಫಸ್ಟ್ ಬರೋದಂತ ಬಂದ ಎದ್ದು ಕೊಡ್ಲಿ ಅಂತ ಆಮೇಲೆ ಯಾ ಅಂತ ನೋಡಿ ನನ್ನ ಮಗ ಇವನು ಅಜ್ಜಿಗೆ ಅಮ್ಮಗೂ ಮೀರ್ಸೋದ ಏನ್ ಮಗ ಏನೇನು ತಿನ್ನಿಸ್ತೀವಿ ಪಾಪ ಆಮೇಲೆ ಅವು ಇವು ತಿನ್ನೋದು ಎಣ್ಣೆನೆ ಏನೇನು ತಿನ್ನಿಸ್ತೀವಿ ಕರೆಕ್ಟ್ ನಂಗೆ ಹೇಳಮ್ಮ ಅದು ಏನು ಇಷ್ಟ ನಂಗೆ ಹೇಳ್ತೀನಿ ಬಿಸ್ಕೆಟು ಕೊಳ್ಬೇಂದೇನ ಕಂಡಿಗೆ ಲೇಸು ನೋಡಿ ಯಾರ ಮಗು ಊಟ ಮಾಡಲ್ಲ ಅಂದ್ರೆ ಕುರ್ಕುರೆ ಲೇಸು ಬಿಸ್ಕಟ್ ಕೊಳಪೆ ನೋಡಿ ನಾನು ಯಾವುದೇ ಶಾಲೆ ಶಿಕ್ಷಕರನಲ್ಲಿ ಯಾವುದೇ ಶಾಲೆ ಸಂಸ್ಥೆಗಳಲ್ಲಿ ಬೈತಾ ಇಲ್ಲ ಒಂದು ನಿಮಿಷ ಯಾವುದೇ ಶಾಲೆ ಶಿಕ್ಷಕರನಲ್ಲಿ ಯಾವುದೇ ಶಾಲೆ ಸಂಸ್ಥಾಪಕರಲ್ಲಿ ನಾನು ಬೈತಾ ಇಲ್ಲ ನನ್ನೊಂದು ವಿನಂತಿ ನೀವು ಫುಡ್ ಬಗ್ಗೆ ಯಾವುದೋ ಶಾಲೆ ಮಾಡಿದರೆ ನೀವು ಫುಡ್ ಬಗ್ಗೆ ಇಂಥದ್ದು ಕೊಡ್ಬೇಕು ಅಂತೇಳಿ ಮಾಡಿದ್ರೆ ತಪ್ಪು ಈ ಸರ್ಕಾರ ದಯವಿಟ್ಟು ಕ್ರಮ ತಗೋಬೇಕು ಯಾಕೆ ನೋಡಿ ಉದಾಹರಣೆ ಏನಾಗುತ್ತೆ ಅಂದರೆ ಮಕ್ಕಳುಗಳಿಗೆ ಬಿಸ್ಕಟ್ ತಿನ್ಸಿ ಅಂತಾರೆ ಬಿಸ್ಕಟ್ ಜೀರ್ಣ ಆಗೋದಿಲ್ಲ ನೋಡಿ ಹಿಂಗಾಗುತ್ತೆ ಹೊಟ್ಟೆ ಕಟ್ಟುತ್ತೆ ನೀರು ಕುಡಿಯೋಂಗಿಲ್ಲ ಅಂತ ಹೇಳ್ಕೊಡ್ತಾರೆ ನೀರು ಕುಡಿಲ್ಲ ನಮ್ಮ ಮಕ್ಕಳು ನಾಳೆ ಮುಂದೊಂದು ದಿನ ಕಿಡ್ನಿ ಫೇಲ್ ಆಗ್ತಾರೆ ಅದಕ್ಕೆ ನಮ್ಮ ಮಕ್ಕಳು ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ತಾರೆ ನಾನು ಅನುಭವ ಐತೀನಿ ನಾನೊಂದು ಕಾನ್ವೆಂಟ್ ಹಾಕಿದ್ದೆ ನಮ್ಮ ಮಗನ್ನ ಅಲ್ಲಿ ಬಿಸ್ಕೆಟ್ ತಿನ್ನಿಸಿ ಈ ನೀರು ಕುಡಿಸಂಗಿಲ್ಲ ಅಂದರು ಎರಡು ವರ್ಷ ನಮ್ಮ ಮಗ ಹೊಟ್ಟೆ ನೋವು ಎರಡನೇ ಕ್ಲಾಸ್ ಮಗ ಹೊಟ್ಟೆ ನೋವು ಅಂತ ಇದ್ದ ಏನೂ ಇಲ್ಲ ಈ ಕೆಲವೊಂದು ಶಾಲೆಯಲ್ಲಿ ಕಾನೂನು ಬಾಹಿರವಾಗಿ ನೀರು ಕುಡಿಸಂಗಿಲ್ಲ ರಿಲೀಸ್ ಮಾಡ್ತಾರೆ ಅಂತ ಅನ್ನ ಉಣ್ಸಂಗಿಲ್ಲ ಅಂತಾರೆ ಹಳ್ಳಿ ಕಡೆ ರೈತರು ದಿನ ತರಕ್ಕಾಗೋದಿಲ್ಲ ದಿನ ಬಿಸ್ಕಟ್ ತರಕ್ಕಾಗೋದಿಲ್ಲ ಈ ಕಾನೂನು ಸರ್ಕಾರ ಇಂಥ ಕಡೆ ಸ್ವಲ್ಪ ಗಮನ ಹರಿಸಿ ಇಂಥ ಶಾಲೆಗಳನ್ನ ಸ್ವಲ್ಪ ಪ್ರಯತ್ನ ಈಗ ನಾನು ಯಾವುದೇ ಶಾಲೆ ಶಿಕ್ಷಕರನ್ನಾಗಲಿ ಸಂಸ್ಥಾಕರನ್ನ ಬೈತಿಲ್ಲ ಮಕ್ಕಳು ಆರೋಗ್ಯ ಬಗ್ಗೆ ಗಮನ ಇರಲಿ ನೀವು ಏನೇ ವಿದ್ಯೆ ಕಲಿಸಿ ನೀವು ಇಂಗ್ಲೀಷ್ ಮೀಡಿಯಮರ ಕಲಿಸಿ ಕನ್ನಡ ಮೀಡಿಯಮರ ಕಲಿಸಿ ನೀವು ಇನ್ನೊಂದು ಯಾವುದೋ ಭಾಷೆ ಕಲಿಸಿ ನಂಗೆ ಬೇಜಾರಿಲ್ಲ ಆದರೆ ಮಕ್ಕಳು ಆರೋಗ್ಯನ ಸ್ವಲ್ಪ ಕಾಪಾಡಬೇಕಾಗಿ ನನ್ನ ವಿನಂತಿ ಈಗ ನನ್ನ ಮಗೇ ಅನುಭವ ಆಯಿತು ಈ ಕೆಲವು ಮಕ್ಕಳೆಲ್ಲ ನೋಡಿ ಈ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಓದಿ ಕಾನ್ವೆಂಟಾಗಿ ಹೋದ್ರೆ ಮಕ್ಕಳು ಅಲ್ಲಿ ಸರಿಯಾಗಿ ಹಾಸ್ಟೆಲ್ ಊಟ ಕೊಡ್ತಾರೆ ಗೊತ್ತಿಲ್ಲ ಅವ್ರು ತುಂಬ ವೀಕ್ ಇರ್ತಾರೆ ಮಕ್ಕಳು ಅಲ್ವಾ ನೋಡಿ ಮಗು ಬಿಸ್ಕಟ್ ತಿನ್ನಿಸಿ ತಲೆ ಬುದ್ಧಿ ಇದೆಯಾ ಹಾಂ ನೀನು ಎಂಥ ಬುದ್ಧಿ ಅಂತಿರ್ಬೋದಮ್ಮ ನೀನು ಹಾಂ ನೀನೆಲ್ಲ ಹೋಗ್ತಿ ಕೆಲಸಕ್ಕೆ ಇವಳು ಕೆಲ್ಸಕ್ಕೆ ಹೋಗಲ್ಲ ಇವಳು ಅಮ್ಮನ ಮಗು ಸಾಕ ಮಗು ಸಾಕತ್ತೆ ನೋಡಿ ಹೆಂಗಿದೆ ಕ್ಲಾಸ್ ಹಾಕಿ ಒಂದೇ ಮಗು ಶಾಸಕರು ಈ ಒಂದೇ ಮಗು ಗಂಡ ಹೆಂಡತಿ ಡೈವರ್ಸು ಮಗು ಅಮ್ಮನ ತಗಿರುತ್ತೆ ಇಲ್ಲ ಆಗಿರುತ್ತೆ ನೋಡಿ ಹೆಂಗೆ ಹೇಳ್ತಾಳೆ ನಾನು ಎಲ್ಲೂ ಹೋಗಲ್ಲ ಮಗು ಅವ್ರ ಅಮ್ಮ ತಿನ್ಸುತ್ತಂತೆ ಬೇಜಾರ ಎಷ್ಟು ಗಂಟೆ ಮಾಡ್ತೀಯ ತಂಗಿ ಬೇಜಾರು ಮಾಡೋದು ದೊಡ್ಡ ಸಿಗಿ ಹೇಳ್ತೀಯಲ್ಲ ನಮ್ಮ ಅಮ್ಮ ಬೆಳಿಗ್ಗೆ 4 ಎದ್ದು ನೆಲ ವರ್ಷದಿಂದ ರಾತ್ರಿ 10 ಗಂಟೆ 12 ಗಂಟೆ ಮಂಗಂತಾಳೆ ನಾವು ಬೆಳಿಗ್ಗೆ ಎದ್ದಾರ ಅಳಬ್ರನ್ನ ಕೇಳು ನೀನು ತಿನ್ಬಂದು ನಾನು ತಿಂದಿದ್ದೀವಿ ಹೋಗಿ ತಿನ್ಬೇಕೀಗ ನಾವು ಒಂದು ತಯಾರಿ ಮಾಡೋದು ಮಗು ಮಾಡ್ಕೊಳಕ್ಕಾಗಲ್ಲ ನಿನ್ನ ಹೆಕ್ತಿಗೆ ನೀನು ಕೊಡ್ಬೇಕು ಅನ್ಸುತ್ತೆ ನೋಡಿ ನಿಮಗೆ ಮಕ್ಕಳ ಬಗ್ಗೆ ಆರೋಗ್ಯ ಮಾಡ್ಕೊಳಕ್ಕಾಗಲ್ಲ ನಿಮ್ಮ ಕೈಲಿ ಬರೀ ಬಿಸ್ಕಟ್ ತಿನ್ನಿಸ್ತಾಳೆ ಕುಕ್ಕರ್ ತಿನ್ನಿಸ್ತಾಳೆ ಬಾಯ್ಬಿಟ್ಟು ಹೇಳ್ತಾಳೆ ಅಂತ ಏನಮ್ಮ ನೀನು ತಲೆ ಬುದ್ಧಿ ಇಲ್ಲನಮ್ಮ ನಿಮ್ಮ ಮಕ್ಕಳು ಏನಮ್ಮ ನಿನ್ಗೆ ತಲೆ ಬುದ್ಧಿ ಇಲ್ಲ ಎಷ್ಟು ಓದಿಯಮ್ಮ ನೀನು ಅಕ್ಕಿ ಹೆಂಗೆ ಆಡತ್ತೀನಿ ಪೆದ್ದ ಹೆಂಗೆ ಲವ್ ಮ್ಯಾರೇಜಾ ಅವ್ನ ಹಸ್ಬೆಂಡ್ ಅವ್ನು ಬರಲ್ಲ ಹಸ್ಬೆಂಡ್ ಬಿಟ್ಟಾರ ಹೊಡಿರ ಕ್ಲಾಸ್ ಹೊಡಿಲ್ಲ ಕ್ಲಾಸ್ ಲೈ ಇದೇ ಕೆಲಸ ನೀನು ನಾಚಿಕೆ ಆಗುತ್ತೆ ನಮ್ಮ ಸಮಾಜ ಬಗ್ಗೆ ನಾವು ಮಾತಾಡೋಕ್ಕೆ ನಿಜವಾಗೂ ಒಬ್ಬಳೇ ಮಗಳಂತೆ ಒಬ್ಬನೇ ಮಗನಂತೆ ಏನು ಮಾತಾಡೋದು ನೀನು ಒಬ್ಬಳು ಮಗು ನಿಂಗೆ ಸಾಕಾಗಲ್ಲ ನಿಮ್ಗೆ ಏನು ಯಾರ್ಯಾರ ಕೊಡಮ್ಮ ಸಾಕ್ಯಂತಾರೆ ಯಾರು ಸಾಕ್ಯಂತೀರನಾ ಗಂಡ ಏನ್ ಮಾಡ್ತಾನೆ ಎಲ್ಲ ಬಿಟ್ಟು ಹೋಗಿದ್ದಾನೆ ಅವನು ಹೋಗ್ಯಾನ ನೀನೇ ಖುಷಿ ಹೇಳ್ತಿರೋಡು ಅತ್ತೆ ಇವಮ್ಮ ಖುಷಿ ಮಗಳು ಗಂಡು ಬಿಟ್ಟಿರೋದು ಏ ತಾಯಿ ಬಿಟ್ಟೋರು ಗಂಡು ಕಟ್ಕೊಂಡ ಮೊತ್ತ ನಾಳಿಕೆ ಎಲ್ಲಿ ಹೋಗಲ್ಲ ಇವಾಗ ಅರಿಕೆ ಹೊರ್ಕೊಂಡು ಹೋಗ್ತೇನೆ ಅವ್ನು ಏನ್ ಮಾಡ್ತಾನೆ ಕೆಲಸ ಅವನು ಎಲ್ಲಿ ಹೋಗಿದಾನಂತ ಗೊತ್ತಿಲ್ಲ ಸಾಹಸ ಮಾಡೋದೇನೆ
ಅನ್ನೋದು ಗೊತ್ತಿಲ್ಲ. ಅಲ್ಲಿ ಬೀದಿನ ಬರೀ ಮಾತು ಬರ್ತಾ ಮೊದಲು ಬರ್ತಿರ್ಲಿಲ್ಲ ಅಷ್ಟಕ್ಕೊಂದು ಇಷ್ಟೊಂದು ನಡೀತಾನೆ ಇರಲಿಲ್ಲ. ಇಲ್ಲಿಗೆ ಇದು 2-3ನೇ ಸರಿ ಬಂದಿರೋದು ನಾವು. ಅಂತ ಬೈಸ್ಕೊಂಡೋಗ ನಡೀತಾವನೆ ಬೈದ್ಮೇಲೆ ನಾನೇ ಬೈದಿಲ್ವಾ ಲೇಟ್ ಆಗುತ್ತಾ ಅಂತ ಸೀರೆ ಕೊಟ್ಟು ನಾವು ನಿಮಗೆ ಇನ್ನು ಮಗ ಚೆನ್ನಾಗಿ ಆರೋಗ್ಯವಾಗಿ ಇವ್ರ ಕಾಲ ಚೆನ್ನಾಗಿ ಬಾಳ್ಲಿ ಆರೋಗ್ಯ ಆಯಿಸ್ಕೊಡ್ಲಿ ಮಗ ಈ ಮಗು ನಡೆಯುತ್ತಂತೆ ಪರಶುರಾಮಪುರ ಮಗ ಏನ್ ಹೇಳಿದ್ರು ನಿಮ್ಗೆ ಗುರುಗಳು ಏನ್ ಹೇಳಿದ್ರು ಬಸ್ ಕೇಳಿದಾಗ ಅಣ್ಣ ಏನ್ ಹೇಳಿದ್ರು ಬೈದು ಕಳಿಸಿದ್ವಿ ಬೈದು ಕಳಿಸಿದೆ. ನಮ್ಮ ಮನೆಯಲ್ಲ ಕರೆದ ತಕ್ಷಣ ಬಂದಿರಲಿಲ್ಲ. ಎತ್ತಕೋದು ಬಂದಿಸ್ಕೊಂಡು ಬಾರಂತ ಬೈದಿದ್ರು. ಬೈಯತ್ತ ಒಳ್ಳೇದ ನಮ್ಮ ಬಾವ ಬೈದಿದ್ದಂತೆ ಬಾವ ಸಾರಿ ಬಾವ ಕಾಸು ಹಾಕಲ್ಲ ಮಗು ಚೆನ್ನಾಗಿದೆ ಚೆನ್ನಾಗಿದ್ದಾನೆ, ಮಾತಾಡ್ತಾರೆ, ಪರವಾಗಿಲ್ಲ, ಚೆನ್ನಾಗಿದೆ. ಇವರೇ ಬೇಡ ಅಂದ್ರು ಅಲ್ಲೋಡ ಇವ್ರು ಬೇಡ ಅಂದ್ರೆ ಯಾಕೆ ಹೆಂಗ್ ನೋಡ್ಕೊಂಡು ಬಿಟ್ಟಿರಿ ಲೇ ಹೊರಡೋದಲ್ಲ ಲೈವ್ ಮಾಡ್ಬೇಕು ನನ್ನ ಸ್ವಾಮೀಜಿ ಅಲ್ಲ ಸಾಕು ಬಿಡಲ್ಲ ಯಾಕೆ ಬಂದ್ರಲ್ಲ ದೇವರ ನಮ್ಮ ಮಕ್ಕಳು ಅಲ್ಲ ಕಣ್ಣು ಹೋಗ್ಬೇಕು ವಿಘ್ನೇಶ್ ಎಲ್ಲಿ ವಿಘ್ನೇಶ್ ಬಂದಿತ್ತಲ್ಲ ಅವನೇನಾಗ್ತಾನೆ ಇದಾನ ನೀವು ಇದಾನ ಮನೆ ಉಪ್ಪಳ್ಳಿ ಹೋಗಿ ಫೋನ್ ಮಾಡಿ ಫೋನ್ ಎತ್ತಿಲ್ಲ ಆರಾಮಿದ್ದೀರಾ ನೀವು ಅಮ್ಮ ನೀನು ಅವ್ರ ಹೆಂಡತಿ ಇದು ಪಾಪು ನಿಂದೆ ನಾನು ದೊಡ್ಡ ಅದು ಗಣಪತಿ ನಾಯಿಗೆ ಕೊಡ್ತೀನಿ ಒಳ್ಳೆ ಅಲ್ಲ ಗುರುಗಳಿಲ್ಲ ಮಂದಿ ಎಲ್ಲ ಹೋದ್ರ ಅವನೇ ಗುರುಗಳಾದ್ರೆ ಏನ್ ಕತೆ ಬರ್ತಾರೆ ಗಂಧ ಬರ್ತಾರ ಅಂತ ಕೇಳ್ತಾರೆ. ನಮ್ಮನ್ನೇ ಕೇಳಿದ್ರೆ ಗುರುಗಳು ಎತ್ತಿ ಬರ್ತಾರೆ ಅಂತ ದೇವ್ರ ನಾಮಕರಣ ಮಾಡ್ಕೋಬೇಕು, ಪ್ರಾರ್ಥನೆ ಮಾಡ್ಕೋಬೇಕು. ಅಲ್ಲೇ ಕೇಳ್ತಾರೆ, ಅಲ್ಲಿ ಮೇಲೆ ಕೇಳ್ತಾರೆ. ಗುರುಗಳಿದ್ದಾರೆ ಯೂಟ್ಯೂಬ್ ಬಂದು ಮಾಡ್ತಾರೆ, ಅಲ್ಲಿ ಕಾರಣ ಹೇಳ್ತಾರೆ ಎಲ್ಲ ಬಸ್ಸು ಮದುವೆ ಅದ ವಾಪಸ್ ಅವ್ರಿಗೆ ಮಾಡಿದ್ದೀವಿ. ಚೆನ್ನಾಗಿತ್ತು ಅವ್ರಿಗೆ. ನನಗೆ ಬಿ ಪಿ ಐತೆ ಅಂತ ಸುಮ್ಮನೆ ಒಪ್ಸಿದ್ದು ಹಾಸ್ಪಿಟ್ಲ್ ಒಳಗಡೆ MRI 5 ದಿವಸ ಉಳಿಯಲ್ಲ ಅಂತ ಹೇಳಿದ್ರು ನನ್ನ. ಮತ್ತೆ ನಮ್ಮ ಅಕ್ಕ ಇಲ್ಲಿ ಕೈ ಮುಕ್ಕೊಂಡಿತ್ತು. ಇಲ್ಲಿ ಬನ್ನಿ ಆಮೇಲೆ ನೋಡಿ, ಈ ತರ ಉಳಿಯಲ್ಲ ಅಂತ ಉಳಿತಾರೆ ಅಂದ್ರೆ ಬಹಳ ಖುಷಿ. ಈಗ ಅಲ್ಲೇ ಐತೆ, ಅದನ್ನ ತೆಗಿಯೋಣ ಬೇಡ ಅಂತ ಕೇಳೋಣ ಅಂತ. ಏನ ಅದು ಅವ್ರು ಮಾಡಿಕ್ಕಿರೋ ಅದೆಲ್ಲ ಸಗಣಿ